ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ. ನಾನಿವತ್ತು 1 ವರ್ಷಕ್ಕೆ ಆಗುವಷ್ಟು ಮಸಾಲ ಪುಡಿನ ಅಂದರೆ ಸಾಂಬಾರ್ ಪುಡಿ ನಾವು ಸೊಪ್ಪಿನ ಸಾರು ಮತ್ತು ಬೇಳೆ ಸಾರಿಗೆ ಮಾಡುವಂಥದ್ದು ಯಾವ ಥರ ಮಾಡ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಧನಿಯಾ ಬೀಜನ 2 kg ಧನಿಯಾ ಬೀಜ ತೊಗೊಂಡಿದ್ದೀನಿ, ಅಂದರೆ ಸಾಂಬಾರು ಬೀಜನ ತೊಗೊಂಡಿದ್ದೀನಿ. ನಾವಿಲ್ಲಿ ಧನಿಯಾ ಬೀಜ ಅಂತ ಅಂತೀವಿ. 1.5 kg ಬಂದು ಮಸಾಲ ಪುಡಿ ಮಾಡೋದಕ್ಕೆ, ಇನ್ನು ಅರ್ಧ kg ಬಂದು ಬರೀ ಧನಿಯಾ ಬೀಜ ಅಷ್ಟೇ ನಾನು ಮಾಡಿಸ್ತೀನಿ. ಇದು ಅರ್ಧ kg ಬಂದು ಏನು ನಾವು ಮಟನ್ ಸಾರು ಆಗಲಿ ಇಲ್ಲ ಮಸಾಲೆ ಸಾರು ಕಾಳುಗಳ ಸಾರು ಮಾಡ್ತೀವಿ ಅಲ್ವಾ, ಅದಕ್ಕೆ ಯೂಸ್ ಮಾಡೋವಂಥದ್ದು. ಅದಕ್ಕೆ ಏನೂ ಮಿಕ್ಸ್ ಮಾಡೋದಿಲ್ಲ, ಬರೀ ಧನಿಯಾ ಬೀಜ ಅಷ್ಟೇ ನಾವು ಪುಡಿನ ಮಾಡಿಸ್ತೀನಿ. ಈಗ ನಾನು ಇದು ಸಾಂಬಾರು ಪುಡಿಗೆ ತೋರಿಸ್ತಾ ಇದ್ದೀನಲ್ವ, ಇದು ಬಂದು ನಾವು ಬೇಳೆ ಸಾರು ಮತ್ತು ಸೊಪ್ಪಿನ ಸಾರಿಗೆ ಹಾಕುವಂಥದ್ದು. ಇಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಮಗೆ. ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಳು, ಹಾಗೆ ಮತ್ತು ಕಾಳು ಮೆಣಸು ಮತ್ತು 1 ಪಾವು ಅಕ್ಕಿ. ಜೀರಿಗೆ ಅಂತೂ ನೀವು ಎಷ್ಟು ತೊಗೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ kgಗಿನ್ನ ಕಮ್ಮಿ ಮತ್ತು 1/4 kgಗಿನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ. ನಾವು ಜೀರಿಗೆ ಜಾಸ್ತಿ ಹಾಕಿದಷ್ಟು ಕೂಡ ಟೇಸ್ಟ್ ಬರುತ್ತೆ ಸಾಂಬಾರು ಪುಡಿ. ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ. ಕರಿಬೇವು ಇಲ್ಲಿ ನಾನು ನೆರಳಲ್ಲಿ ಒಣಗಿಸೀನಿ, ಬಿಸಿಲಲ್ಲಿ ಒಣಗಿಸಿಲ್ಲ. ಬಿಸಿಲಲ್ಲಿ ಒಣಗಿಸಿದ್ರೆ ಅದರದ್ದು ಟೇಸ್ಟ್ ಹೋಗುತ್ತೆ, ಹಾಗಾಗಿ ನಾನಿಲ್ಲಿ ನೆರಳಲ್ಲೇ ಒಣಗಿಸಿದ್ದೀನಿ. ಬನ್ನಿ ಇವಾಗ ಇವನ್ನೆಲ್ಲ ನಾನಿಲ್ಲಿ ಒಂದೊಂದಾಗಿ ಹುರಿತೀನಿ. ಅದನ್ನು ಕೂಡ ನಾನು ಯಾವ ಥರ ಹುರಿತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು. ನಾನು ಮನೆಗೆ ಮಾಡಿಸಿದ್ರೆ 1 ವರ್ಷ ಬರುತ್ತೆ ನನಗೆ. ಹಾಗೆ ನಾನು ಪದೇ ಪದೇ ಮಾಡ್ಸೋಕ್ಕೆ ಹೋಗೋದಿಲ್ಲ. ಇದನ್ನ ಮಾತ್ರ 1 ವರ್ಷಕ್ಕಾಗುವಷ್ಟು ನಾನು ಮಾಡಿಸಿಡ್ತೀನಿ. 1 ವರ್ಷ ಅಂತಂದರೆ ಸುಮಾರು ಒಂದು 7-8 ತಿಂಗಳಾದರೂ ಬರುತ್ತೆ. ಬನ್ನಿ ಇವಾಗ ಒಂದೊಂದಾಗಿ ಹುರ್ಕೊತ ಹೋಗೋಣ. ನಾನಿಲ್ಲಿ ಫಸ್ಟ್ ಧನಿಯಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಧನಿಯಾ ಬೀಜ ಹುರಿಯೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಚೆನ್ನಾಗಿ ನಾವು ಇದನ್ನೆಲ್ಲ ಪುಡಿ ಮಾಡಿಸೋದಕ್ಕಿಂತ ಫಸ್ಟ್ ನಾವು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಹುಳ ಆಗೋದಿಲ್ಲ ಬೇಗ, ಮತ್ತು ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವನ್ನೆಲ್ಲ ಬೇಸಿಗೆ ಕಾಲದಲ್ಲೇ ಮಾಡಿ ಇಟ್ಕೋಬೇಕು. ಮಳೆಗಾಲದಲ್ಲಿ ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ಯಾಕಂದರೆ ಬೇಗ ಹುಳ ಆಗಿಬಿಡುತ್ತೆ ಅಲ್ಲ. ಮತ್ತು ಬೇಸಿಗೆ ಕಾಲದಲ್ಲಿ ಮಾಡೋದ್ರಿಂದ ಬೇಗನೆ ಒಣಗುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ ಅಲ್ಲ, ಒಣಗುತ್ತೆ ಮತ್ತು ಚೆನ್ನಾಗಿ ಪುಡಿ ಕೂಡ ಮಾಡಿಸ್ಕೊಳ್ಬೋದು. ಧನಿಯಾ ಬೀಜ ಹುರಿಬೇಕಾದ್ರೆ ಅದರದ್ದು ಘಮ ಬರುತ್ತೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಹಾಕಬೇಕು, ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ನಾವು ಧನಿಯಾ ಬೀಜ ಹುರಿಬೇಕಾದ್ರೆ ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ನಾನಿಲ್ಲಿ ಎಲ್ಲದೂ ಧನಿಯಾ ಬೀಜ ಹುರಿಯೋದನ್ನು ತೋರಿಸಿಲ್ಲ, ಫಸ್ಟ್ ಒಂದು ಸ್ವಲ್ಪ ನಾನು ಹುರಿಯೋದನ್ನ ತೋರಿಸ್ತೀನಿ, ಯಾಕಂದರೆ ತುಂಬ ಟೈಮ್ ಆಗುತ್ತೆ ಮತ್ತು ವಿಡಿಯೋ ಲೆಂತೆ ಆಗುತ್ತೆ ಅಲ್ವಾ, ಹಾಗಾಗಿ. ಇವಾಗ ನಾನಿಲ್ಲಿ ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಕಡಲೆಕಾಳು ಅಷ್ಟೇ ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು 1.5 kgನೇ ಮಾಡಿಸ್ಬೇಕಂತ ಏನಿಲ್ಲ, ನೀವು ಟ್ರೈ ಮಾಡಬೇಕು. ಅಂದರೆ ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ಕಡೆ ಒಂದೊಂದು ಟೇಸ್ಟಿಯಲ್ಲಿ ಮಾಡ್ತಾರೆ. ನಾವು ಯಾವ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು 1.5 kg ಮಾಡೋದಕ್ಕಿಂತ ಬರೀ 1/4 kg ಇಲ್ಲ 1 ಕಪ್ಪಷ್ಟು ತೊಗೊಂಡು ಬೇಕಾದರೆ ಮಾಡ್ಕೊಳ್ಬೋದು ನೀವು. ಈಗ ಕಡಲೆಕಾಳು ಅಷ್ಟೇ, ಕಡಲೆಕಾಳು ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಕಡಲೆಕಾಳು ಸ್ವಲ್ಪ ಕಪ್ಪು ಆಗಬೇಕು, ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹುರಿಬೇಕು ನೋಡಿ. ಈಗ ಕಡಲೆಕಾಳು ಆದಮೇಲೆ ನಾನಿಲ್ಲಿ ಹೆಸರು ಕಾಳನ್ನು ಹುರಿತಾ ಇದ್ದೀನಿ. ನೀವು ಅಂದ್ಕೋಬೋದು ಇದನ್ನೆಲ್ಲ ಹಾಕಿದರೆ ಹುಳ ಆಗಲ್ವಾ ಅಂತ ಅಂದ್ಬಿಟ್ಟು. ಇಲ್ಲ, ಏನೂ ಆಗೋದಿಲ್ಲ. ನಾನು ಹೇಳಿದ್ನಲ್ವ, ಫಸ್ಟ್ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸಿ ಆದಮೇಲೆ ಚೆನ್ನಾಗಿ ಹುರಿಬೇಕು, ಏನೂ ಕೂಡ ಆಗೋದಿಲ್ಲ, ಹುಳ ಆಗೋದಿಲ್ಲ. ಈಗ ಹೆಸರು ಕಾಳು ಆದಮೇಲೆ ನಾನಿಲ್ಲಿ ತೊಗರಿಬೇಳೆನ ಹಾಕಿದ್ದೀನಿ. ತೊಗರಿಬೇಳೆನೂ ಅಷ್ಟೇ 3/4 ಕಪ್ಪನ್ನು ಹಾಕಿದ್ದೀನಿ. ಜಾಸ್ತಿ ಹಾಕಿದರೆ ಸಾರು ಗಟ್ಟಿ ಆಗುತ್ತೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ. ನಾನೀಗ 1.5 kg ಅಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಅಂತ ಅಂದರೆ ಅದರಲ್ಲಿ 1 kg ಅಷ್ಟೇ ಈ ಮಸಾಲೆ ಇರುತ್ತೆ. ನನಗೆ ಅಲ್ಲಿ 2.5 kg ಅಷ್ಟು ಮಸಾಲೆ ಬರುತ್ತೆ. ನೋಡಿ, ಇವಾಗ ಇದು ಕೂಡ ಆಯಿತು. ನಾನಿಲ್ಲಿ ಏನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇದು ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು, ಅಂದರೆ ಸಿಪ್ಪೆ ತೆಗ್ದಿರ್ತಾರೆ ಅಲ್ಲ, ಅದು ಉದ್ದಿನ ಕಾಳು.
ನೀವು ಉದ್ದಿನಬೇಳೆ ಬೇಕಾದರೂ ಹಾಕ್ಕೊಳ್ಬೋದು, ಉದ್ದಿನ ಕಾಳಾದರೂ ಬೇಕಾದರೆ ಹಾಕ್ಕೊಳ್ಬೋದು. ಆ ಕಪ್ಪು ಇರುತ್ತೆ ಅಲ್ಲ, ಆ ಉದ್ದಿನ ಕಾಳನ್ನು ಹಾಕ್ಲಿಕ್ಕೆ ಹೋಗ್ಬಿಡ್ರಿ. ಉದ್ದಿನಬೇಳೆ ಇದ್ದರೆ ನೀವು ಬೇಕಾದರೆ ಉದ್ದಿನಬೇಳೆನೇ ಹಾಕ್ಕೊಳ್ಬೋದು. ಎಲ್ಲದೂ ಅಷ್ಟೇ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿನಿ. ಈಗ ನಾನಿಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಆ ಮೆಂತ್ಯನೂ ಅಷ್ಟೇ, ಅದು ಉರಿಬೇಕಾದ್ರೆ ಅದರದ್ದು ಘಮ ಎಷ್ಟು ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದು. ಅದರಲ್ಲೂ ನಮ್ಮ ಕೂದಲಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಮೆಂತ್ಯ. ನೋಡಿ ಕಲರ್ ಚೇಂಜ್ ಆಗೋ ಥರ ಹುರ್ಕೊಂಡಿದ್ದೀನಿ. ನೀವು ಈ ಥರ ಒಂದು ಸಲ ಪೌಡರ್ನ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ಇದನ್ನು ಜಾಸ್ತಿ ಏನಕ್ಕೂ ಯೂಸ್ ಮಾಡೋದಿಲ್ಲ, ಬರೀ ಸೊಪ್ಪಿನ ಸಾರು ಮತ್ತು ಬೇಳೆ ಸಾರಿಗೆ ಅಷ್ಟೇ ನಾನು ಇದನ್ನು ಯೂಸ್ ಮಾಡೋದು. ಇವಾಗ ನಾನಿಲ್ಲಿ ಇದಕ್ಕೆ ಕಾಳುಮೆಣಸು ಮತ್ತು ಚಕ್ಕೆ, ಲವಂಗ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನಾನಿಲ್ಲಿ ಏನು ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹುರಿದಾದ್ಮೇಲೆ ಪುಡಿ ಮಾಡಿಸಿದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕಲ್ಲರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ನಿಮಗೆ ಪುಡಿ ಮಾಡಿಸಾದ್ಮೇಲೆ. ಜಿನ್ನಿಗೆ ಹೋಗಿ ಹಾಕಿಸ್ಕೊಂಬರ್ತೀನಲ್ವ, ಆಮೇಲೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಈಗ ನಾನು ಇದಕ್ಕೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಕಡಲೆಕಾಳು ಹಾಕಿದ್ದೆ ಅಲ್ವಾ, ಹಾಗಾಗಿ ಕಡಲೆಬೇಳೆ ಕೂಡ ಒಂದು ಅರ್ಧ ಕಪ್ ಅಷ್ಟನ್ನು ಹಾಕಿದ್ದೀನಿ. ನಮ್ಮೂರ ಕಡೆ ಇನ್ನೂ ಎಲ್ಲ ಕಾಳುಗಳನ್ನೂ ಹಾಕ್ತಾರೆ. ಬಟಾಣಿ ಕಾಳು ಹಾಕ್ತಾರೆ, ಮತ್ತು ಗೋಧಿ ಹಾಕ್ತಾರೆ, ಮತ್ತು ಜೋಳ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ನನಗೆ ಅದು ನೆನಪಾಗ್ತಿತ್ತು. ನಮ್ಮ ಅಮ್ಮ ಅದನ್ನೆಲ್ಲ ಹಾಕಿ ಮಾಡ್ತಾರೆ. ಈಗ ನಾನಿಲ್ಲಿ ಜೀರಿಗೆನ ತೊಗೊಂಡು, ನಾನು ಹೇಳಿದೆ ಅಲ್ವಾ, ಒಂದು ಅರ್ಧ ಕೆಜಿಗಿನ್ನ ಕಮ್ಮಿ ತೊಗೊಂಡಿದ್ದೀನಿ, 1/4 ಕೆಜಿಗಿನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಅದು ಜೀರಿಗೆ ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಾಗುತ್ತೆ. ನೀವು ಅರ್ಧ ಕೆಜಿ ಇದ್ದರೆ ಅರ್ಧ ಕೆಜಿ ಕೂಡ ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಅಷ್ಟೇ ಉರಿ ಕಮ್ಮಿ ಉರಿ ಇಟ್ಕೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇವೆಲ್ಲ ಉರಿಬೇಕಾದ್ರೆ ಸ್ವಲ್ಪ ಅಗ್ಲ ಇರೋಂಥ ಬಾಣಲಿನ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಜೀರಿಗೆ ಕೂಡ ಹುರಿದಿದ್ದಾಗಿದೆ. ಈಗ ನಾನು ಇದಕ್ಕೆ 1 ಪಾವಷ್ಟು ಅಕ್ಕಿನ ತೊಗೊಂಡಿದ್ದೆ. ಈ ಅಕ್ಕಿ ಕೂಡ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ನೀವು ಅಂದ್ಕೋಬೋದು ಅಕ್ಕಿ ಹುಳ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು, ನಾವು ಉರಿತೀವಿ ಅಲ್ವಾ, ಹಾಗಾಗಿ ಅಕ್ಕಿನೂ ಹುಳ ಆಗೋದಿಲ್ಲ. ಈಗ ನಾನು ಇದಕ್ಕೆ ಅರಿಶಿನ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಸಣ್ಣಾಗಿ ಕುಟ್ಟಿ ನಾನಿಲ್ಲಿ ಇದನ್ನು ಕೂಡ ನಾನು ಸ್ವಲ್ಪ ಉರಿತಾ ಇದ್ದೀನಿ. ಈಗ ಇದಾದಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಲೆಂತೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು, ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ನಾನು ತೋರಿಸ್ತಾ ಇದ್ದೀನಿ. ಈಗ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಅಷ್ಟೇ ಸ್ವಲ್ಪ ಸಿಡಿಲಿ, ಅದು ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮಗೆ ಗೊತ್ತಾಗುತ್ತೆ, ಅದು ಸಾಸಿವೆದು ಬಣ್ಣ ಕೂಡ ಚೇಂಜ್ ಆಗುತ್ತೆ, ಮತ್ತು ಸ್ವಲ್ಪ ದಪ್ಪ ಆಗುತ್ತೆ ಸಾಸಿವೆನೂ. ಈಗ ನಾನು ಇದಕ್ಕೇ ಗಸಗಸೆನ ಹಾಕಿನಿ. ಗಸಗಸೆ ಬಂದು ತುಂಬ ಹೊತ್ತು ಉರಿಯೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಸಾಸಿವೆ ಬಿಸಿ ಇರುತ್ತೆ ಮತ್ತು ಬಾಣಲಿನೂ ಬಿಸಿ ಇರುತ್ತೆ ಅಲ್ವಾ, ಅದರಲ್ಲೇ ಗಸಗಸೆನೂ ಕೂಡ ಫ್ರೈ ಆಗುತ್ತೆ, ಬಿಸಿ ಆಗುತ್ತೆ. ನೋಡಿ ಇವಾಗ ಇದು ಕೂಡ ಆಯಿತು. ನಾನಿವಾಗ ಲಾಸ್ಟಲ್ಲಿ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಬಾಣಲಿ ಬಿಸಿ ಇರುತ್ತೆ ಅಲ್ವಾ, ಅದರಲ್ಲೇ ಸ್ವಲ್ಪ ರೋಸ್ಟ್ ಥರ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಹುರ್ಕೊಂಡ್ರೆ ಆಯಿತು. ಸ್ವಲ್ಪ ಅಂದರೆ ಬಾಣಲಿ ಬಿಸಿ ಇರುತ್ತೆ ಅಲ್ವಾ, ಅದರಲ್ಲೇ ಹುರ್ಕೊಂಡ್ರೆ ಆಯಿತು. ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ತಣ್ಣಗಾದ್ಮೇಲೆ ನಾನು ಇಲ್ಲಿ ಜಿನ್ನಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಸಾಂಬಾರು ಪುಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಕಲ್ಲರು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಕಲ್ಲರ್ ಅನ್ನೋದು ಒಂದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ.
ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಇದನ್ನು ಒಂದು ವರ್ಷದವರೆಗೂ ಬೇಕಾದರೆ ಇಟ್ಕೊಳ್ಬೋದು, ಏನು ಕೂಡ ಆಗೋದಿಲ್ಲ. ನಿಮ್ಮೆಲ್ಲರಿಗೂ ಇವತ್ತಿನ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತಿನ ನನ್ನ ಸಾಂಬಾರ್ ಪುಡಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.